ಲಾಲಿಪಾಪ್ ಮಾದರಿಯಲ್ಲಿ ಕಿರಣ್ ಪುಟ್ಟಕತ್ತು ಇದರೊಂದಿಗೆ ಕನ್ಸರ್ವೇಟಿವ್ ವಿಕೆಟ್ಸ್ ಅನ್ನು ಪಡೆದುಕೊಂಡು ಡಿಕೆ ಡೆವಿಲ್ಸ್ ತಂಡ ಪವರ್ ಬ್ಲಾಸ್ಟರ್ಸ್ ಆಲಮಜಲು ತಂಡ ಸಂಕಷ್ಟದಲ್ಲಿದೆ. ಕಾರಣ 2 ಬಾಲ್ 2 ವಿಕೆಟ್ ಅನ್ನು ಕಳೆದುಕೊಂಡಿದೆ. ಇದೀಗ ಅವರ ಸ್ಥಾನವನ್ನು ತುಂಬಲು ಅರುಣ್ ಚಿಪ್ಪನವರವರ ಆಗಮನವಾಗುತ್ತಾ ಇದೆ. ಜೆರ್ಸಿ ನಂಬರ್ 23 ಕೂಡ ಹೌದು. ಮತ್ತೊಮ್ಮೆ ಮಗದೊಮ್ಮೆ ಪುರುಷೋತ್ತಮ ಮುಖೇನ ಸೊಗಸದ ಕೆಲಸ ಪಡೆದುಕೊಂಡು ಇದರೊಂದಿಗೆ ತಂಡದ ಮೊತ್ತ 15, 3 ವಿಕೆಟ್ ಅಷ್ಟಕ್ಕೆ. 14 to go, 24 to get. 14 to go, 24 to get. ಸೆಮಿಫೈನಲ್ ಮ್ಯಾಚ್. ಇದೀಗ ನೂತನ ಕ್ರಮಾಂಕದ ಬ್ಯಾಟ್ಸ್ಮನ್ ಆಗಿ ಶಿವಪ್ರಸಾದ್ ಆಲಮಜಲ್ ಅವರ ಆಗಮನವಾಗುತ್ತಾ ಇದೆ. ಜೆರ್ಸಿ ನಂಬರ್ 01. ಇದೀಗ 5ನೇ ಬಾರಿ ಲೋಹಿತ್ ಚೆನ್ನೂರು ಮುಖೇನ ಜೆರ್ಸಿ ನಂಬರ್ 96. 5ನೇ ಬಾರಿ. ಈ ಒಂದು ಸಮಯದಲ್ಲಿ ನಮ್ಮ ಜೊತೆ ಚಂದ್ರಶೇಖರ್ ಕರೋಡಿ ಅವರಿದ್ದಾರೆ. ಅಮರಾಜ್ಯ ಚಾರಿಟೇಬಲ್ ಟ್ರಸ್ಟ್ ನ ಅಧ್ಯಕ್ಷರು. ಇವರ ಹಿರಿಕೆಯನ್ನು ನಿಲಬಡಿಸಿಕೊಂಡು ನಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ ಸರ್. ಮತ್ತೊಮ್ಮೆ ಮಗದೊಮ್ಮೆ ಟಾಟ್ ಆಗ್ತಾ ಇದೆ. ಕೊನೆಯ ಎಸೆತ ಎಕನಾಮಿಕಲ್ ಓವರ್ ಇಲ್ಲಿ ಕಾಣಿಸಿಗ್ತಾ ಇದೆ. ಡಿಕೆ ಡೆವಿಲ್ಸ್ ತಂಡದ ಪರವಾಗಿ ಸೊಗಸಾದನ್ನೆಲ್ಲ ಕಟ್ಟಿ ಬಂದ ಎಸೆತ. ಯಾವುದರಿಗೆ ಇಲ್ಲಿ ಪಲಾಟೆ ವಿಕೆಟ್ ಅನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಪವರ್ ಬ್ಲಾಸ್ಟರ್ಸ್ ಆಲಮಜಲು ವಿಕೆಟ್ ಅವರ ವಿಕೆಟ್ ಕಳೆದುಕೊಳ್ಳಬೇಕಾಗುತ್ತದೆ. ಕೊಂಚ ಮಟ್ಟಿನ ವೈಫಲ್ಯತೆಯಲ್ಲಿ ಕಾಣಸಿಗುತ್ತಾ ಇದೆ ಪವರ್ ಬ್ಲಾಸ್ಟರ್ಸ್ ಆಲಮಜಲು ತಂಡದ ಪರವಾಗಿ. ಇದರೊಂದಿಗೆ 2 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 15, 4 ವಿಕೆಟ್ ನಷ್ಟಕ್ಕೆ. ಇನ್ನುಳಿದ 12 ಎಸೆಗಳ ಮುಂದೆ ಬೇಕಾಗಿದೆ 24. 24 get. ಕಾದು ನೋಡೋಣ ಫೈನಲ್ ಪ್ರವೇಶವನ್ನು ಯಾರು ಆರ್ಸಿಬಿ ತಂಡದ ಪರವಾಗಿ ಆರ್ಸಿಬಿ ತಂಡದ ವಿರುದ್ಧ ಸೆಣಸಲಾಡಲಿಕ್ಕಿದೆ. 3ನೇ ಓವರ್ ಸೇರು. ಇನ್ನುಳಿದ 12 ಎಸೆಗಳು ಫುಲ್ ಟಾಸ್ ಮಾದರಿ ಚೆಂಡಾಗಿತ್ತು. ಅಗಲವಾದ ತಲೆಯಲ್ಲಿ ಪವರ್ ಬ್ಲಾಸ್ಟರ್ಸ್ ಆಲಮಜಲು ಅಪ್ಪವನ್ನು ದಾಟುತ್ತ ಸೊಗಸಾದ ಎಸೆತ. ನೆಲ ಕಚ್ಚಿ ಬಲಿಸ್ತಕ್ಕೆ ಯಾವುದೇ ತಿರುಗುತ್ತರವಿಲ್ಲ. ಇದರೊಂದಿಗೆ 1 ರನ್ನಿಗೆ ಸೀಮಿತ. ಇನ್ನುಳಿದ 5 ಎಸೆಗಳ ಮುಂದೆ ಬೇಕಾಗಿವೆ 14. ಎಲ್ಲ ಒಂದು ಕಡೆ ಸರಾಸರಿಯಾಗಿ ವಿಕೆಟ್ ಅನ್ನು ಕಳೆದುಕೊಳ್ಳುವುದು ಇಲ್ಲಿ ಪವರ್ ಬ್ಲಾಸ್ಟರ್ಸ್ ಆಲಮಜಲಿಗೆ ಒಂದು ಡಿಸ್ಅಡ್ವಾಂಟೇಜ್ ಆಗಿದೆ. ಸೊಗಸದ ಎಸೆಗಾರಿಕೆ, ಶ್ರೇಷ್ಠ ಮಟ್ಟದ ಎಸೆಗಾರಿಕೆ. ಮತ್ತೊಂದು ವಿಕೆಟ್. 7 ವಿಕೆಟ್ ಕಳೆದುಕೊಳ್ಳುತ್ತಿದೆ ಇಲ್ಲಿ ಪವರ್ ಬ್ಲಾಸ್ಟರ್ಸ್ ಆಲಮಜಲು. ಇದೇ ಅವರ ಡಿಸ್ಅಡ್ವಾಂಟೇಜ್ ಆಗಿದೆ. ಅಲ್ಲಿ ಒಂದು ಕಡೆ ವಿಕೆಟ್ ರನ್ ಔಟ್, ಎಲ್ಲ ಒಂದು ಕಡೆ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಎಂದು ಹೇಳಬಲ್ಲೆ. 7 ವಿಕೆಟ್ ಕೂಡ ಕಳೆದುಕೊಂಡಿದ್ದಾರೆ ಪವರ್ ಬ್ಲಾಸ್ಟರ್ಸ್ ಆಲಮಜಲು. ಸೆಮಿಫೈನಲ್ ಪಂದ್ಯಾಟ. ನೆಲ ಕಟ್ಟಿ ಬಂದೆಸ್ತ 1 ರನ್ನಿಗೆ ಸೀಮಿತ. ಇದರೊಂದಿಗೆ ಇನ್ನುಳಿದ 3 ಎಸೆಗಳ ಮುಂದೆ ಬೇಕಾಗಿವೆ 13. ಗೆದ್ದ ತಂಡ ಫೈನಲ್ ಪ್ರವೇಶ ಮಾಡಿ ಅಲ್ಲಿ ಕೇಕರ್ಸ್ ವಿರುದ್ಧವಾಗಿ ಸೆಣಸಲಾಡಲಿಕ್ಕಿದೆ. ನೆಲ ಕಚ್ಚಿ ಬಂದೆಸ್ತ. ಮತ್ತೊಮ್ಮೆ ಮಗದ ನೆಲ ಕಚ್ಚಿ ಬಂದೆಸ್ತ. ಸೊಗಸದ ಕ್ಷೇತ್ರ ರಕ್ಷಣೆಯಲ್ಲಿ ಇನ್ನುಳಿದ 2 ಎಸೆಗಳ ಮುಂದೆ 12. ಕ್ರಿಕೆಟ್ ಇಸ್ ಅನ್ಪ್ರೆಡಿಕ್ಟೇಬಲ್. ಒಂಟಿ ಬಳಿಕ ಅವಳಿ ಕೂಡ ಸೇರ್ಪಡೆಯಾಗುತ್ತದೆ. ಇನ್ನುಳಿದ 2 ಎಸೆಗಳ ಮುಂದೆ 11. ಕ್ರಿಕೆಟ್ ಇಸ್ ಅನ್ಪ್ರೆಡಿಕ್ಟೇಬಲ್. ಯಾವುದೇ ಕ್ಷಣದಲ್ಲೂ ಬದಲಾಯಿಸುವ ಶಕ್ತಿ ಕ್ರಿಕೆಟ್ಗಿದೆ ಎಂದು ಹೇಳಬಲ್ಲೆ. ಖಂಡಿತವಾಗಿಯೂ ಇದೇ ಮೈದಾನದಲ್ಲಿ ಅಕ್ಷರಗಳನ್ನು ದಂಡಿಸಿದ್ರು. 2 ಎಸೆತ 19 ಎಲ್ಲರ ಮನವನ್ನು ಗೆದ್ದ ಅಷ್ಟು ಎಸ್ಡಿಗ 2 ಎಸೆತ 11 ಸೆಮಿಫೈನಲ್ ಪಂದ್ಯಾಟ. ಸೊಗಸದ ಎಸೆಗಾರಿಕೆ
ಎರಡು ಎತ್ತುಗಳ ಮುಂದೆ ಹತ್ತು ಪ್ರೆಸರ್ ಮ್ಯಾಚ್ ಅಂತ ಹೇಳಬಲ್ಲೆ. ಸಾಕಷ್ಟು ದರ್ತಗಾರಿಕೆ ಇದರೊಂದಿಗೆ ಬಹುತೇಕ ಈ ಪಂದ್ಯಾಟವನ್ನು ಡಿಕೆ ಟಿವಿಲ್ಸ್ ತಂಡ ಪಂದ್ಯಾಟವನ್ನು ವಿಜಯಿಸಿದೆ ಎಂದು ಹೇಳಬಲ್ಲೆ. ಕೊನೆಯ ಮುಂದೆ ಬೇಕಾಗಿವೆ ಎತ್ತುಗಳು. ಸೀತಾರಾಮ್ನಿಗೆ ಹಾಲಿ ಮಚ್ಚಲ್ ಪ್ರೀಮಿಯರ್ ಲೀಗ್ 2025ರ ಫೈನಲ್ ಪಂದ್ಯಾಟ ಆರ್ಸಿಬಿ ವಿರುದ್ಧವಾಗಿ ಡಿಕೆ ಟಿವಿಲ್ಸ್ ನಡೆಯಲಿದೆ. ಖಂಡಿತವಾಗಿಯೂ ಪವರ್ ಬ್ಲಾಸ್ಟ್ ಸಾಲೆ ಬದಲು ಸರಾಸರಿಯಾಗಿ ವಿಕೆಟ್ ಅನ್ನು ಕಳೆದುಕೊಂಡರು. ಅದೆಲ್ಲೋ ಒಂದು ಡಿಸ್ಅಡ್ವಾಂಟೇಜ್ ಆಗಿ ಎಂದು ಹೇಳಬಲ್ಲೆ. ಸೋಲತೆ ಗೆದ್ದರೆ ಬಂದ ಸೋತ ಗೆದ್ದರೆ ಇತಿಹಾಸ ಎನ್ನತಕ್ಕಂಥ ಮಾತಿನೊಂದಿಗೆ ಏನಾಗಿದೆ ಎರಡು ಮುಖಗಳು, ಸೋಲು ಮತ್ತು ಗೆಲುವು. ಜಸ್ವಿದ್ರ ನಿರಂತರವಾಗಿ ನಮ್ಮ ಜೊತೆ ಸಹಕರಿಸಿಕೊಂಡು ಬಂದಿರುವ ಯುವ ಪ್ರತಿಭೆ, ನಿರಂತರವಾಗಿ ಅನೇಕ ಪಂದ್ಯಾಟಗಳಲ್ಲಿ ಕೂಡ ಸಹಕರಿಸಿದ ಯುವ ಪ್ರತಿಭೆ ನನ್ನ ವೈಯಕ್ತಿಕ ನೆಲೆಯಲ್ಲಿ ಧನ್ಯವಾದಗಳನ್ನು ತಿಳಿಸಿಕೊಳ್ಳುತ್ತಾ ಮುಖ್ಯ ಅತಿಥಿಗಳಲ್ಲಿ ಬರುವವರಾಗಿರುವಂತಹ ಡಾಕ್ಟರ್ ನಂದಕುಮಾರ್ ಬಿ ತಾಲೂಕು ಆರೋಗ್ಯಾಧಿಕಾರಿಗಳು ಸುಳ್ಯ ಇವರು ಆಗಮಿಸಿಕೊಂಡಿದ್ದಾರೆ. ತಮ್ಮ ಈ ವೀಕೆಂಡ್ ಬೆಳೆಸಿಕೊಂಡು ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇವೆ. ದ ಪ್ಲೇಯರ್ ಆಫ್ ದಿ ಮ್ಯಾಚ್ ಲೋಹಿತ್ ಚೆಮ್ಮನೂರು. ಈ ಒಂದು ಕಾರ್ಯಕ್ರಮದ ವೇಳೆ ರುಚಿಕರವಾಗಿರುವಂತಹ ಮಾವಿನಕಾಯಿ ಸ್ಪೆಷಲಿಸ್ಟ್ ತುಳುನಾಡು ಚರ್ಮರಿಯವರು ಕೂಡ ನಿಮ್ಮನ್ನು ಕೈಬೀಸಿ ಕರೀತಾ ಇದ್ದಾರೆ ನೋಡಿ. ತಾವುಗಳು ಕೂಡ ರುಚಿಕರವಾಗಿ ತಾಜಾ ತಿನಿಸುಗಳನ್ನು ಕೂಡ ಪಡೆದುಕೊಳ್ಳಿ. ಪ್ರೀಮಿಯರ್ ಲೀಗ್ 2025ರ ಈ ಒಂದು ಸಂದರ್ಭದಲ್ಲಿ ಮೊದಲ ಪ್ರಯತ್ನವಾಗಿ ಆದರೆ ಸಫಲತೆಗಳೊಂದಿಗೆ ಪೂರ್ಣಗೊಳಿಸುವಂತಹ ಸ್ಥಿತಿ ಅಂತಿಮವಾಗಿರುವ ಸಮಾರಂಭದ ಈ ಒಂದು ವೇಳೆಯಲ್ಲಿ ಸೇರಿಕೊಂಡಿದೆ. ಪ್ರತಿಯೊಂದು ತಂಡದ ಆಟಗಾರರು ಕೂಡ ಸಹಕಾರ ಮಾಡಿ, ಯಾಕಂದ್ರೆ 6 ತಂಡಗಳ ಮಾಲಕರು ಕೂಡ ಇದ್ದಾರೆ. ಅದರಲ್ಲಿ ಈಗಾಗಲೇ 2 ತಂಡದ ಮಾಲಕರು ನಮ್ಮ ಜೊತೆ ಲೈನಪ್ ಆಗಿ ಸಹಕರಿಸಿಕೊಂಡಿದ್ದೀರಿ. ಎಲ್ಲರ ಸಹಕಾರಗಳೊಂದಿಗೆ ಪಂದ್ಯ ಕೂಡ ಯಶಸ್ವಿಯ ಹಾದಿಯನ್ನು ತಲುಪಿಕೊಂಡಿದ್ದು ಇದೀಗ ಅಂತಿಮ ಕ್ಷಣಗಳನ್ನು ಅನುಭವಿಸುತ್ತಾ ಈ ಒಂದು ಶುಭಗಳಿಗೆಯಲ್ಲಿ ಫೈನಲ್ ಟಾಸಿಗಾರರು 2 ತಂಡದ ಕಪ್ತಾನರು ಸೇರಿಕೊಳ್ಳಿ ನಾನೇ ಚಿಮ್ಮಿಗೆಯನ್ನು ನೆರವೇರಿಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಆರಂಭಿಕ